ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಆನಂದ್, ಏನೋ ಹೇಳ್ಬೇಕು ಅಂದೆ, ಸುಮ್ಮನೆ ಇದೆಯಾ? ಏನ್ ವಿಷಯ? ಅದೇನು ಅಂದ್ರೆ ಚಿನ್ನ, ನನ್ನ ತಲೆಗೆ ಒಂದು ಯೋಚನೆ ಬಂತು, ನನಗೆ ಓಕೆ ಅನ್ನಿಸ್ತು. ಅದನ್ನ ಗಿಳಿನ ತಲೆಗೆ ಹಾಕಿದೆ, ಅವನಿಗೂ ಓಕೆ ಅನ್ನಿಸ್ತು. ಈಗ ಆ ವಿಷಯನ ನಿನ್ ತಲೆಗೆ ಹಾಕ್ತೀನಿ, ನಿನಗೂ ಓಕೆ ಅನ್ನಿಸ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಸೂಪರ್. ಪೀಠ್ಗೆ ಹಾಕಿದ್ ಸಾಕು, ಮೊದಲು ವಿಷಯ ಏನು ಅಂತ ಹೇಳು. ಅದನ್ನ ಕೇಳಿ ಒಪ್ಕೋಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ನೀವು ಗಂಡಸರನ್ನ ನಂಬಕ್ಕಾಗಲ್ಲಪ್ಪ. ಸ್ವಲ್ಪ ಏಮಾರಿದ್ರು ಅಂಗೈನಲ್ಲೇ ಅಮೇರಿಕನ್ ತೋರಿಸ್ಬಿಡ್ತೀರಾ. ಆ ಥರ ಏನಿಲ್ಲ ಕಣೆ, ಇದು ಕ್ರಿಮಿನಲ್ ಅಲ್ಲ, ಪಕ್ಕ ಸಿವಿಲ್ ಮ್ಯಾಟ್ರು. ನೇರ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ ನೋಡು. ಈಗ ಗೆಳೆಯನ ಮನೆಗೆ ನಂಬಿಕಸ್ತರು ಯಾರಾದ್ರೂ ಬೇಕು ಕೆಲ್ಸಕ್ಕೆ ಅಂತ ಹೇಳಿದ್ದೆ ಅಲ್ವಾ? ನಮ್ಮ ಸುಧಾನೇ ಇದ್ದಾಳಲ್ಲ, ಅವಳಿಗಿಂತ ನಂಬಿಕಸ್ತರು ಬೇಕೇನೆ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಸುಧಾ ಅಂತ ಟ್ಯಾಗ್ ಲೈನ್ ಕೊಡ್ಬೋದು. ಪಕ್ಕ ಟ್ರಸ್ಟೆಡ್ ಬ್ರ್ಯಾಂಡ್. ಇವಳನ್ನ ಅಲ್ಲಿ ಕೆಲ್ಸಕ್ಕೆ ಕಳ್ಸಿದ್ರೆ ಹೇಗೆ ಅಂತ ನನಗನ್ನಿಸ್ತು. ನನ್ನ ಅಭಿಪ್ರಾಯ ಈ ತರ ಇದೆ. ನಿನ್ನ ಅಭಿಪ್ರಾಯ ಏನು? ನನ್ನ ಯೋಚನೆ ಕರೆಕ್ಟ್ ಇದೆ ತಾನೆ? ಯೋಚನೆ ಏನೋ ಸರಿ ಇದೆ, ಆದ್ರೆ ಸುಧಾನ್ ಕಳ್ಸ್ಕೊಡೋ ಪ್ಲಾನ್ ಅಂತೂ ಸರಿ ಇಲ್ಲ. ನಾನಂತೂ ಇದಕ್ ಬಿಲ್ಕುಲ್ ಒಪ್ಪಲ್ಲ, ಚಾನ್ಸೇ ಇಲ್ಲ. ಅಲ್ಲ ಆನಂದ್, ಸುಧಾ ನಮ್ಗಳ ಜೊತೆ ಅಷ್ಟೊಂದು ಹೊಂದ್ಕೊಂಡಿದ್ದಾಳೆ, ನಮ್ಮಲ್ಲೇ ಒಬ್ಳಾಗಿದ್ದಾಳೆ. ಊರೆಲ್ಲ ದುರ್ಬಿನ್ ಹಾಕೊಂಡು ಹುಡ್ಕಿದ್ರು ಅಂತವ್ರು ಸಿಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಚಿನ್ನ ಇವಳನ್ನ ಅಲ್ಲಿ ಕಳಿಸ್ಬೇಕು ಅಂತ ನಾನು ಯೋಚನೆ ಮಾಡಿದ್ದು. ಇವಳ ಅವಶ್ಯಕತೆ ಅಲ್ಲಿ ತುಂಬಾ ಇದೆ ಕಣೆ. ಅಲ್ಲದೆ ಅದಕ್ಕೆ ಬೇರೆ ಹುಷಾರಿಲ್ಲ, ಮಲ್ಲಿ ಒಬ್ಳೆ ನೋಡ್ಕೋತಾ ಇದ್ದಾಳೆ. ಅವಳಿಗೆ ಯಾರಾದ್ರೂ ಹೆಲ್ಪ್ ಬೇಕಲ್ವಾ? ಪಾಪ ಮಲ್ಲಿ. ಇವಳು ಅಲ್ಲಿಗೆ ಹೋದ್ರೆ ಸರಿ ಅನ್ಸುತ್ತೆ ಕಣೆ. ಅವಳದು ತಾಯಿ ಕರಳು, ಅದಕ್ಕೆ ನಾ ತನ್ನವ್ರ ಥರನೇ ನೋಡ್ಕೋತಾಳೆ. ಅಂದಮೇಲೆ ಸುಧಾ ಅಲ್ಲಿಗೆ ಹೋಗೋದೇ ಸರಿ ಅಲ್ವೇನೆ? ನೀನ್ ಹೇಳೋದೇನೋ ಸರಿನೇ, ಆದ್ರೆ ಆದ್ರೆಗಿದ್ರೆ ಅಂತ ಏನು ಹೇಳ್ಬೇಡ ಪ್ಲೀಸ್. ಒಪ್ಕೊಳ್ಳೆ, ಗೆಳೆಯನ್ಗೆ ಹೆಲ್ಪ್ ಆಗುತ್ತೆ ಕಣೆ. ಏನ್ ಮಾಡೋದು, ಗೆಳೆಯ ಅಂತ ಬೇರೆ ಹೇಳ್ತಿದ್ಯಾ. ಸರಿ, ಥ್ಯಾಂಕ್ ಯು. ಅಂತೂ ಬಿಲ್ಲು ಪಾಸ್ ಆಯ್ತಲ್ಲ. ಅಣ್ಣ ಇದೇನೇ ಅಪ್ಪಣ್ಣ ಇದು? ನೆನೆದವರ ಮನದಲ್ಲಿ ಅಂತ ಅಮ್ಮ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. 100 ವರ್ಷ ಆಯ್ತು ನಿನಗೆ. ನನ್ ಬಗ್ಗೆನಾ? ಏನ್ ವಿಷಯ ಅಣ್ಣ? ಸುಧಾ, ನಿನಗೆ ಬಂಪರ್ ಆಫರ್ ಸಿಗೋ ತರ ಮಾಡ್ತೀವಮ್ಮ. ಇದಕ್ಕಿಂತ ಒಳ್ಳೆ ಜಾಗ, ಒಳ್ಳೆ ಸಂಬಳ, ಒಂಥರ ಪ್ರಮೋಷನ್ ಅಂತ ಬೇಕಾದ್ರೂ ಅನ್ಕೋ. ಇನ್ಮೇಲೆ ನೀನು ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ, ಅಲ್ಲಿ ಕೆಲಸ ಮಾಡಬೇಕು. ಅಂದ್ರೆ ಇನ್ಮೇಲೆ ನಿನ್ ಡ್ಯೂಟಿ ಇಲ್ಲಲ್ಲಮ್ಮ ಅಲ್ಲಿ. ಯಾಕಣ್ಣ, ನಾನಿಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಅದಕ್ಕೆ ನನಗೆ ಇಲ್ಲಿಂದ ಪ್ರಮೋಷನ್ ಅದು ಇದು ಅಂತ ಸಾಗಕ್ಕೆ ನೋಡ್ತಿದ್ದೀರಾ? ಅಯ್ಯೋ, ನಿನ್ನಂತ ಅಪರಂಜಿನ ಯಾರಾದ್ರೂ ಕಳ್ಕೊಳಕ್ ಇಷ್ಟಪಡ್ತಾರಾ? ನೀನ್ ತುಂಬಾ ಒಳ್ಳೆಯವಳಮ್ಮ. ಅದೇನು ಅಂದ್ರೆ ಆ ಮನೆಗೆ ಒಬ್ಬರು ನಂಬಿಕಸ್ತರ ಅವಶ್ಯಕತೆ ತುಂಬಾ ಇದೆಯಮ್ಮ. ಅದಕ್ಕೆ ನಿನ್ನ ಅಲ್ಲಿ ಕಳಿಸ್ತಾ ಇರೋದು. ಇದೊಂಥರ ನಮ್ಮಲ್ಲೇ ಆಗ್ತಾ ಇರೋ ಟ್ರಾನ್ಸ್ಫರ್ ಅಂತ ಬೇಕಾದ್ರೂ ಅನ್ಕೋಬಹುದು. ಅದು ಒಂಥರ ನಮ್ಮನೇನೆ ಥರ. ಏನೋ ನಮ್ಮನೇನೆ ಅನ್ಕೋ. ನೀನ್ ಇಲ್ಲಿ ಹೆಂಗ್ ಆರಾಮಾಗಿದ್ಯೋ ಅಲ್ಲೂ ಅದೇ ತರ ಆರಾಮಾಗಿರ್ಬೋದು. ಓಕೆನಾ? ಅದ್ ಸರಿ ಅಣ್ಣ, ಆದ್ರೆ ಈಗ ನಾನು ಕೆಲಸ ಮಾಡ್ಬೇಕಿರೋದು ಯಾರ ಮನೇಲಣ್ಣ? ಅಯ್ಯೋ, ನೀನು ಒಪ್ಕೊಂಡಿದ್ದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಯಾರ ಮನೆಗೆ ಅಂತ ಹೇಳಲ್ಲ ನೋಡು. ಅಮ್ಮ, ಈಗ ನೀನು ಹೋಗ್ಬೇಕಾಗಿರೋದು ಯಾರ ಮನೆಗೆ ಗೊತ್ತಾ? ನಮ್ಮ ಬಾಸ್ ಕಮ್ ಗೆಳೆಯ ಗೌತಮ್ ದಿವಾನ್ ಮನೆಗೆ. ಆಮೇಲೆ ನೀನ್ ಅಲ್ಲಿಗೆ ಹೋದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕಣಮ್ಮ. ನೀನ್ ಇಲ್ಲಿ ಹೇಗೆ ಒಳ್ಳೆ ಕೆಲಸ ಮಾಡಿ ನಮ್ಮ ಮನ್ಸನ್ನೆಲ್ಲ ಗೆದ್ದು, ಅದೇ ತರ ಅಲ್ಲೂ ಕೆಲಸ ಮಾಡಿ ಅವ್ರ ಮನ್ಸನ್ನ ಗೆಲ್ಬೇಕು. ನೀನ್ ಗೆಲ್ಚೆ ಬಿಡು, ಆ ನಂಬಿಕೆ ನಮಗಿದೆ. ನಿನ್ ಒಳ್ಳೆತನ ಒಂಥರ ಮ್ಯಾಗ್ನೆಟ್ ಇದ್ದಂಗೆ, ಎಲ್ರನ್ನೂ ಹಂಗೆ ಸೆಳ್ಕೊಂಡ್ಬಿಡುತ್ತೆ. ಯಾಕೆ ಸುಧಾ ಸುಮ್ನಾಗ್ಬಿಟ್ಟೆ? ಏನಾಯ್ತು? ಅಲ್ಲಕ್ಕ, ನಾನು ಇಲ್ಲಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಿಮಗಿಲ್ಲಿ ಕಷ್ಟ ಆಗಲ್ವಾ? ಸುಧಾ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನೀಗ ಆರಾಮಾಗಿದ್ದೀನಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಆದ್ರೆ ಸುಧಾ, ನಿನ್ನ ಅವಶ್ಯಕತೆ ಈಗ ಇಲ್ಲಿಗಿಂತ ಅಲ್ಲಿ ತುಂಬಾನೇ ಇದೆ. ಆರಾಮಾಗಿ ಹೋಗು, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ. ನಮ್ಮ ಏನಿನ್ನೂ ಮೀನಾಮೇಷ ಎಣಿಸ್ತಾ ಇದ್ಯಾ? ನಾವೇ ಭರವಸೆ ಕೊಟ್ಟಾಯ್ತಲ್ಲ, ಹ್ಞೂ ಅನ್ನೋ. ಸರಿ ಅಣ್ಣ, ನೀವು ಹೇಳ್ತಿದ್ದೀರಾ ಅಂದಮೇಲೆ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀನಿ. ವೆರಿ ಗುಡ್.
ಇದೇಮ್ಮ ಅವ್ರ ಮನೆ. ಇದು ಮನೆನಾ? ಒಳ್ಳೆ ಅರಮನೆ ಇದ್ದಂಗಿದೆ. ಅರಮನೆ ಇದ್ದಂಗೇನು, ಅರಮನೆನೇ. ಎಷ್ಟು ದೊಡ್ಡದಾಗಿದೆ. ಅಮ್ಮ ಬರೀ ಮನೆ ಅಷ್ಟೇ ಅಲ್ಲಮ್ಮ ದೊಡ್ಡದಾಗಿರೋದು, ಇಲ್ಲಿ ವಾಸ ಇದ್ದಾರಲ್ಲ ಜನ, ಇವ್ರ ಮನಸ್ಸು ಅಷ್ಟೇ ದೊಡ್ಡದು. ಇಲ್ಲಿ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಲೆಕ್ಕದಲ್ಲಿ ನೀನು ನಿಜವಾಗ್ಲೂ ಲಕ್ಕಿ. ನೋಡಿ, ನಾನು ಪಟಾಕಿ ಹೊಡಿತಾ ಇದ್ರೆ ನನ್ನ ತಂಗಿ ಸುರ್ಸುರ್ ಬತ್ತಿ ಹಿಡ್ಕೊಂಡು ಸೈಡಲ್ಲಿ ನಿಂತಿರೋಳು. ನಾನು ಹಚ್ಚಿದ ಪಟಾಕಿ ಡಮ್ ಅಂದ ಕೂಡಲೇ ಅವಳು ಬೆಚ್ಚ ಬಿದ್ದು ಕೈಯಲ್ಲಿದ್ದ ಸುರ್ಸುರ್ ಬತ್ತಿನ ಬಿಸಾಕಿ ಅಣ್ಣ ಅಂತ ಓಡ್ ಬಂದು ನನ್ನ ತಪ್ಕೊಳ್ಳೋಳು. ಆಮೇಲೆ ಇನ್ನೂ ಬೆಳೆ ದೊಡ್ಡೋಳಾದಾಗ ಕೂಸುಮರಿ ಮಾಡಿ ಮನೆಯೆಲ್ಲ ಸುತ್ತಾಡಿಸಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಬಾ. ಬಾಮ್ಮ. ಯಾಕಣ್ಣ? ನೀನು ಈ ಮನೆಗೆ ಕೆಲಸಕ್ಕೆ ಅಂತಾನೆ ಬರ್ತಿರ್ಬೋದು, ಆದರೂ ಮೊದಲನೇ ಸರ್ತಿ ಬರ್ತಿದ್ಯಾ ಅಲ್ವಾ? ನೀನು ಈ ಮನೆಗೆ ಬಂದಮೇಲೆ ನಿನ್ನಿಂದಾಗಿ ಈ ಮನೆಯವ್ರಿಗೂ ಒಳ್ಳೇದಾಗಬೇಕು, ನಿನಗೂ ಒಳ್ಳೇದಾಗಬೇಕು. ಅದಕ್ಕೆ ಬಲಗಾಲಿಟ್ಟೊಳಗೆ ಬಮ್ಮ. ಇಷ್ಟೇ ಆದರೂ ನಮ್ಮ ಸೆಂಟಿಮೆಂಟ್ಸ್ ಬಿಡಬಾರ್ದಲ್ವಾ, ಅದಕ್ಕೆ. ಸರಿ. ಏನಮ್ಮ ಇದು ಅಲ್ಲಲ್ಲಿ ಬ್ರೇಕ್ ಹೊಡ್ಕೊಂಡ್ ಬರ್ತಾ ಇದೆಯಾ? ಓಹೋ, ಇಷ್ಟು ದೊಡ್ಡ ಮನೆ ಹೇಗೆ ಮೇಂಟೈನ್ ಮಾಡೋದು ಅಂತನಾ? ಏನು ತಲೆ ಕೆಡಿಸ್ಕೋಬೇಡಮ್ಮ. ಈ ಮನೆ ಕೆಲಸ ಮಾಡೋದಕ್ಕೆ ತುಂಬ ಜನ ಇದ್ದಾರೆ, ನೀನು ಮಾಡೋ ಕೆಲಸನೇ ಬೇರೆ ಇದೆ. ನೋಡಿಲಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದು, ಪ್ರಾವಿಷನ್ ತರೋದಕ್ಕೆ ಒಬ್ರಿದ್ದಾರೆ, ಅಡುಗೆ ಮಾಡೋಕ್ಕೊಬ್ರು, ಅದನ್ನು ಬಡಿಸೋಕ್ಕೊಬ್ರು, ಮನೆ ಕ್ಲೀನ್ ಮಾಡೋಕ್ಕೊಬ್ರು, ಲಾನ್ ಕ್ಲೀನ್ ಮಾಡೋಕ್ಕೊಬ್ರು. 7 ಜನಕ್ಕೋಸ್ಕರ 20 ಜನ ಕೆಲಸ ಮಾಡ್ತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.